ಕರ್ನಾಟಕದ ಮಧ್ಯಭಾಗದ ಸುಂದರ ಸಾಗರ ತಾಲೂಕಿನ ಕೆಳದಿ ಗ್ರಾಮವು ತನ್ನ ಧಾರ್ಮಿಕ, ಸಾಂಸ್ಕೃತಿಕ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಗ್ರಾಮದಲ್ಲಿ ನಿಂತಿರುವ ಶ್ರೀ ರಾಮೇಶ್ವರ ದೇವಸ್ಥಾನ ಗ್ರಾಮಸ್ಥರ ಜೀವನದಲ್ಲಿ ಹೃದಯ ಸ್ಥಾನ ಪಡೆದಿದೆ. ಈ ದೇವಾಲಯವು ಕೇವಲ ಭಕ್ತಿಗೆ ಅಲ್ಲ, ಅದು ಸ್ಥಳೀಯ ಸಮಾಜದ ಸಂಸ್ಕೃತಿ, ಐತಿಹಾಸಿಕ ಪರಂಪರೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಶ್ರೇಷ್ಠವಾಗಿ ವಿನ್ಯಾಸಗೊಳಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ಸ್ಥಾಪಿಸಲಾದ ಶ್ರೀ ರಾಮೇಶ್ವರನ ಪ್ರತಿಮೆ ಅತ್ಯಂತ ಸೌಂದರ್ಯಮಯವಾಗಿದೆ. ಈ ಪ್ರತಿಮೆ ಸ್ಥಳೀಯ ಶಿಲ್ಪಕಲೆಯ ವಿನ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ದೇವಾಲಯದ ಗೋಪುರಗಳು, ದೀಪಸ್ತಂಭಗಳು ಮತ್ತು ಪಲ್ಲಕ್ಕಿ ಗೃಹಗಳು ಎಲ್ಲವೂ ಶ್ರದ್ಧೆ ಮತ್ತು ಕಲೆ ಸೇರಿದ ಆಕರ್ಷಕ ವಸ್ತುಗಳಾಗಿವೆ. ದೇವಸ್ಥಾನದ ಬಾಗಿಲು ಪ್ರವೇಶಿಸುತ್ತಲೇ ಭಕ್ತನ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶಾಂತಿ ತುಂಬುತ್ತದೆ. ಈ ದೇವಸ್ಥಾನವು ಗ್ರಾಮೀಣ ಜನರ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಜನ್ಮ, ವಿವಾಹ, ಹಬ್ಬ, ಶ್ರಾದ್ದ ಮತ್ತು ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ದೇವಸ್ಥಾನವು ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ. ಗ್ರಾಮೀಣ ಜನರು ತಮ್ಮ ಜೀವನದ ಮುಖ್ಯ ಸಂದರ್ಭಗಳಲ್ಲಿ ದೇವಾಲಯವನ್ನು ನೆನೆಸಿಕೊಳ್ಳುತ್ತಾರೆ. ಹಬ್ಬದ ಸಮಯದಲ್ಲಿ ದೇವಸ್ಥಾನದ ಆವರಣವು ಭಕ್ತರಿಂದ ತುಂಬಿ ಹಬ್ಬದ ಆಚರಣೆಗಳು ನಡೆಯುತ್ತವೆ. ವಿಶೇಷವಾಗಿ ರಥೋತ್ಸವ ಮತ್ತು ಗಣೇಶ ಚತುರ್ಥಿಯ ಸಂದರ್ಭಗಳಲ್ಲಿ ಗ್ರಾಮೀಣ ಜನರು ದೇವಾಲಯಕ್ಕೆ ಭಕ್ತಿಯಿಂದ ಬರುತ್ತಾರೆ. ದೇವಾಲಯವು ಪ್ರವಾಸಿಗರಿಗೂ ಆಕರ್ಷಕವಾಗಿದೆ. ಸ್ವಚ್ಛ, ಹಸಿರಾದ ಪರಿಸರ, ಶಾಂತ ವಾತಾವರಣ ಮತ್ತು ಭಕ್ತಿಮಯ ವಾತಾವರಣವು ಪ್ರವಾಸಿಗರ ಮನಸ್ಸನ್ನು ಆನಂದದಿಂದ ತುಂಬಿಸುತ್ತದೆ. ಹಬ್ಬದ ದಿನಗಳಲ್ಲಿ ಜಾತ್ರೆಗಳು ನಡೆಯುತ್ತವೆ ಮತ್ತು ಈ ಸಂದರ್ಭದಲ್ಲಿ ದೇವಸ್ಥಾನವು ಗ್ರಾಮೀಣ ಮತ್ತು ಹೊರ ಪ್ರವಾಸಿಗರ ಸಂಘಟನೆಯ ಕೇಂದ್ರವಾಯಿತು. ಈ ರೀತಿಯಾಗಿ ದೇವಾಲಯವು ಸ್ಥಳೀಯ ಜನರ ಜೀವನಕ್ಕೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಉತ್ಸಾಹವನ್ನು ತುಂಬುತ್ತದೆ. ಶ್ರೀ ರಾಮೇಶ್ವರ ದೇವಸ್ಥಾನವು ಐತಿಹಾಸಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ತಳಹದಿಗಳನ್ನು ಹೊಂದಿದ್ದು, ಸ್ಥಳೀಯ ಸಮಾಜವನ್ನು ಕೇವಲ ಭಕ್ತಿಯ ಮೂಲಕ ಮಾತ್ರವಲ್ಲ, ಸಮುದಾಯದ ಏಕತೆ ಮತ್ತು ಪರಂಪರೆಯ ಉಳಿವಿಗಾಗಿ ಸಹ ಸೇವೆ ನೀಡುತ್ತಿದೆ. ದೇವಾಲಯವು ತನ್ನ ಶಿಲ್ಪಕಲೆಯ ಶ್ರೇಷ್ಠತೆಯೊಂದಿಗೆ, ಹಬ್ಬದ ಆಚರಣೆಗಳ ವೈವಿಧ್ಯತೆ ಮತ್ತು ಗ್ರಾಮೀಣ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ಪೂರೈಸುತ್ತಾ ಕೆಳದಿ ಗ್ರಾಮವನ್ನು ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ರೂಪಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.